ಹಾಯ್. ಇವತ್ತು ಕೂಡ ಏನೋ ಟ್ರಿಪ್ ಬಗ್ಗೆ ಏನೋ ಪ್ಲ್ಯಾನ್ ಮಾಡಿಲ್ಲ. ಒಂದು ಬ್ಲ್ಯಾಕ್ ಪೆಪ್ಪರ್ ಬಳ್ಳಿ ಎಲ್ಲ ಲೈಕ್ ಡ್ರೈ ಆಗ್ತಾಯಿದೆ ನೋಡಿ, ಇಲ್ಲೆಲ್ಲ ಇದೆಲ್ಲ ಬ್ಲ್ಯಾಕ್ ಪೆಪ್ಪರ್ ಬಳ್ಳಿ ಇದೆಲ್ಲ ಡ್ರೈ ಆಗ್ತಾಯಿದೆ ಇವಾಗ. ಸೊ ಅದಕ್ಕೆ ನೀರು ಮಾಡ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ನ್ಯಾಚುರಲ್ ವಾಟರು. ಸೊ ಇದಕ್ಕೇನು ಮೋಟ್ರ್ ಗಿಟ್ರೇನು ಹಾಕಿಲ್ಲ, ಇದಕ್ಕೆ ಹಾಗೇ ಬರ್ತಾ ಇರುತ್ತೆ. ಸೊ ಇದು ನಾನು ಹೊಳೆದು ತಂದಿಲ್ಲ, ಇಲ್ಲೊಂದು ಕಾಲುವೆದು ಬರುತ್ತೆ, ಸೊ ಅದರದ್ದೇ ಬಿಟ್ಟಿರೋದು. ಸೊ ಇದಕ್ಕೆ ಏನು ಮಾಡ್ತೀವಿ ಅಂದರೆ ಇಲ್ಲಿ ಕಾಲಿಗೆ ಮಾಡಿರ್ತೀವಿ ಮಧ್ಯದಲ್ಲಿ. ಸೊ ಈ ಕಾಲಿಗೆ ಈ ಥರ ಬಾಳೆ ದಿಂಡಿಂದ ಕಟ್ಟಾಕ್ತೀವಿ ನೀರು ನಿಲ್ಲಲಿಕ್ಕೆ. ಸೊ ಇವಾಗೆಲ್ಲ ಇದಕ್ಕೆ ನಾವೇನು ಡ್ರಿಪ್ ಏನೋ ಮಾಡಿಲ್ಲ ಇದಕ್ಕೆ. ಸೊ ಇಲ್ಲಿ ನೀರು ಸ್ಟೋರ್ ಆಗಿದೆಯಲ್ಲ, ಸೊ ಇದರದ್ದೇ ನೀರು ಅದು ತಂಡಿ ಎಳ್ಕೊಳ್ಳುತ್ತೆ ಅದಕ್ಕೆಲ್ಲ. ಸೊ ಇದು ಈ ವಾಟರ್ ಬಂದುಬಿಟ್ಟು ಲೈಕ್ 24/7 ರನ್ ಆಗ್ತಾ ಇರುತ್ತೆ. ಸೊ ಒಂದೊಂದು ಕಾಲಿಗೆ ತಪ್ಪಿಸಿಟ್ಟಿದ್ದೀವಿ. ಲೈಕ್ ಇವತ್ತು ರಾತ್ರಿ ಒಂದು ಕಾಲಿಗೆ ಬಿಟ್ಟರೆ ನಾಳೆ ಇನ್ನೊಂದು ಕಾಲಿಗೆ ಬಿಟ್ಟಿರ್ತೀವಿ. ಸೊ ಆ ಥರ ಮಾಡ್ತೀವಿ ಇಲ್ಲಿ. ಅದು ಪೈಪಲ್ಲಿ ಫುಲ್ ಬರ್ತಾಯಿಲ್ಲ ನೀರು. ಸೊ ಹೊಳೆದಾದರೆ ಲೈಕ್ ಫುಲ್ಲು ಬರುತ್ತೆ. ಇದು ಬಂದುಬಿಟ್ಟು ನಾನು ಲಾಸ್ಟ್ ವೀಕ್ ಬಾವಿ ತೆಗೆಸಿರೋದು ಹಿಟಾಚಿಂದ, ನೀವು ನೋಡಿರ್ತೀರ ಮೋಸ್ಟ್ಲಿ. ಸೊ ನೋಡಿ ಇಲ್ಲಿ ನೀರು ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 1.5-2 ಫೂಟಿಗೆ ಬಂದುಬಿಟ್ಟಿದೆ. ಇದು ಡೀಪ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 12 ಫೂಟ್ ತೆಗೆದಿದ್ದೀನಿ. ಇವಾಗ ಕಲ್ಲು ಕಟ್ಟಬೇಕು ಇದಕ್ಕೆ. ಸೊ ಮನೆ ಯೂಸ್ಗಂತ ಬಿಟ್ಟು ಪಂಪ್ ಹಾಕಿಟ್ಟಿದ್ದೀವಿ, 1 HP ಇದು. ಸೊ ಇದು ಕಲ್ಲು ಕಟ್ಟದೇ ಇರೋದಕ್ಕೆ ನೀರು ಸ್ವಲ್ಪ ಬೇರೆ ಥರ ಕಾಣ್ತಾ ಇದೆ. ಸೊ ಇದು ಕುಡಿಯೋ ನೀರೇ ಇದು. ಸೊ ಕಲ್ಲು ಕಟ್ಟಿದರೆ ಕ್ಲೀನಾಗಿ ಕಾಣುತ್ತೆ ಇದು. ಇದು ಬಂದುಬಿಟ್ಟು ನಮ್ಮ ಲ್ಯಾಂಡ್ ಪಕ್ಕ ಇರೋ ಹೊಳೆ ಇದು. ಇದಕ್ಕೂ ಲೈಕ್ ನೀರು ಡ್ರೈ ಆಗೋಲ್ಲ. ಈವನ್ ಸಮ್ಮರಾದರೂ ಕೂಡ ನೀರು ಹರಿತಾನೆ ಇರುತ್ತೆ ಇದಕ್ಕೆ. ಇಷ್ಟಿದೆ ನೋಡಿ ನೀರು ಇವಾಗ. ಸೊ ಇವಾಗೆಲ್ಲ ನೀರಲ್ಲಿ ಇಳಿದ್ರೆ ಬೇಗ ಕೋಲ್ಡ್ ಆಗಿಬಿಡುತ್ತೆ. ಸೊ ಇದೇ ಹೊಳೆದು ನೀರನ್ನು ನಾವು ಪೈಪ್ ಹಾಕಿ ತೊಗೋತೀವಿ ಇದಕ್ಕೆ, ಅಡುಗೆ ಗಿಡಕ್ಕೆಲ್ಲ. ಸೊ ಈ ಸಲ ಇನ್ನೂ ಹಾಕಿಲ್ಲ, ನಾನು ಹಾಕಬೇಕು ಇದಕ್ಕೆ ಪೈಪು. ಆಲ್ಮೋಸ್ಟ್ ಒಂದು 25 to 35 ಹಾಕಿದರೆ ಇದು ನನಗೆ 20 ಫೀಟ್ದು. ಸೊ 24/7 ನೀರು ಹರಿತಾ ಇರುತ್ತೆ. ಅದಕ್ಕೆ ಬೇಡ ಅಂತ ನಾನು ತಪ್ಪಿಸ್ಬೇಕು. ಸೊ ನಿಮಗೆ ಇಲ್ಲಿ ಫಿಶ್ಶು ಕ್ರಾಬ್ಸು ಎಲ್ಲ ಸಿಗುತ್ತೆ ಈ ಹೊಳೆಯಲ್ಲಿ. ರೈನಿ ಸೀಸನಲ್ಲಿ ತುಂಬ ವಾಟರ್ ಬರುತ್ತೆ ಇದಕ್ಕೆ. ಆಲ್ಮೋಸ್ಟು ಈ 6-7 ಫೂಟು ಹೈಟ್ ಬರುತ್ತೆ ನೀರು. ಇದಿಷ್ಟು ಒಂದು 20-30 ಫೀಟ್ ಲೆಕ್ಕ ಅಗಲ ಇದೆ ಇದು. ಇದೆಲ್ಲ ಬಂದುಬಿಟ್ಟು ಇವಾಗ ನೆಟ್ಟಿರೋ ಅಡಿಕೆ ಸಸಿಗಳಿಲ್ಲ. ಲೈಕ್ ಹೊಳೆಗೆ ನೀರು ಬಂದುಬಿಟ್ಟು ಸುಮಾರು ಹಾಳಾಗೋಯ್ತು ನೋಡಿ. ಇವಾಗ ಸಸಿ ತಯಾರಾಗ್ತಾ ಇರೋದು ಇವೆಲ್ಲ. ಒಂದಿಷ್ಟು ಸಸಿಗಳು ಹಂದಿನೂ ಸುಮಾರು ತಿಂದುಬಿಡ್ತು. ಆಲ್ಮೋಸ್ಟ್ ಲಾಸ್ಟ್ ಇಯರು 100-150 ಗಿಡ ಹಂದಿಗಳು ತಿಂದುಬಿಡ್ತು. ಅವು ಸಣ್ಣ ಸಸಿಗಳನ್ನು ತಿನ್ನಲ್ಲ, ಸುಮಾರು ದೊಡ್ಡಾಗಿರೋ ಸಸಿನ ತಿನ್ನುತ್ತೆ. ಇದಕ್ಕಿಂತ ದೊಡ್ಡಾಗಬೇಕು, ಈ ಸೈಜಿನ ಸಸಿ ತಿನ್ನುತ್ತೆ ಅದು ಜಾಸ್ತಿ. ಇಲ್ಲಿದೆಯಲ್ವ, ಈ ಥರ ಸೈಜಿನ ಸಸಿನೇ ತಿನ್ನುತ್ತೆ ಅದು. ಇದು ಆಲ್ಮೋಸ್ಟು 2 ವರ್ಷ ಬೇಕಾಗುತ್ತೆ ತಯಾರಾಗಲಿಕ್ಕೆ ಇಷ್ಟು. ಸೊ ಇದೆಲ್ಲ ಪೇರ್ಲೆ ಗಿಡ ನಾನು ನೆಟ್ಟಿರೋದು. ಇವಾಗ ಇನ್ನೊಂದು ಸ್ವಲ್ಪ ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಇವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಇಲ್ಲೆಲ್ಲೋ ಇದೆ ನೋಡಿ ಕಾಯಿ ಇದಕ್ಕೆ, ಇಲ್ಲಿದೆ ನೋಡಿ ಇದು ಕಾಯಿ. ಇದು ಸಣ್ಣಿದೆ. ಸೊ ಇದೇನೋ ಸೈಜ್ ಏನೋ ದೊಡ್ಡಾಗಬೇಕು ಅಂತ ಹೇಳಿದ್ರೆ ಹಂಗೆ ಬಿಟ್ಟಿಡ್ಬೇಕು. ಕೆಲವೊಂದೆಲ್ಲ ತೆಗೆದಾಕ್ಬಿಡ್ಬೇಕು, ಆವಾಗ ಸೈಜ್ ದೊಡ್ಡಾಗುತ್ತೆ. ಇದು ಟ್ರಿಮ್ ಮಾಡಲಿಲ್ಲ, ಇವಾಗೆಲ್ಲ ಕಟ್ ಮಾಡಿಸ್ಬೇಕು ಇದನ್ನು. ಟ್ರ್ಯಾಕ್ಟ್ರಲ್ಲಿ ಮಣ್ಣು ಇಳಿಸ್ತಾ ಇರೋದು.
ಬರ್ತಾಯಿದೆ ನೋಡಿ ಯಾಕಂದರೆ ಸೊ ಲ್ಯಾಂಡ್ದೇನೋ ಅಗ್ರಿಕಲ್ಚರ್ ವರ್ಕ್ ಇರೋದೆಲ್ಲ ಈ ಸಲನೇ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಯಾವುದೋ ಒಂದು ನನಗೆ ಎಕ್ಸ್ಪೆನ್ಸ್ ಇರಬಾರ್ದು. ಸೊ ಆಮೇಲೆ ನನಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಇವಾಗ ಆಲ್ರೆಡಿ ನಂದು ಕೆಲವೊಂದೆಲ್ಲ ಇನ್ಕಮ್ ಬರ್ತಾಯಿದೆ, ಲೈಕ್ ಅಡಿಕೆ ಮರದ್ದೆಲ್ಲ. ಇನ್ನೊಂದು ಸಸಿಗಳು ಒಂದಿಷ್ಟು ತಯಾರಾಗ್ತಾ ಇದ್ದಾವೆ ಇವಾಗ. ಸೊ ಅದರದ್ದು ಇನ್ಕಮ್ ಬರುತ್ತೆ. ಸೊ ಈ ಸಲನೇ ಕಂಪ್ಲೀಟ್ ಬಂದುಬಿಟ್ರೆ ನನಗೆ ಎಲ್ಲ ವರ್ಕು. ಸೊ ಮೇದ ಒಳಗಡೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಎಲ್ಲನೂ ಕಂಪ್ಲೀಟ್ ಮಾಡಲಿಕ್ಕೆ. ಸೊ ಇವತ್ತು ಆಲ್ಮೋಸ್ಟ್ ಕೆಲಸ ಮುಗಿಲಿಕ್ಕೆ ಆಲ್ಮೋಸ್ಟ್ ಸುಮಾರು ಒಂದು 7 o'clock 7:30 ಆಗ್ಬೋದು ಮೋಸ್ಟ್ಲಿ. ಸೊ ನೈಟ್ ಒಂದು 10 ಗಂಟೆಗೆ ಊಟ ಮಾಡಿಬಿಟ್ಟು ಹೊರಡ್ಬೇಕು ಬೆಂಗಳೂರು. ಯಾಕಂದರೆ ಬೆಳಿಗ್ಗೆ ಎದ್ಬಿಟ್ಟು ಗಾಡಿ ಓಡಿಸೋಕ್ಕಾಗಲ್ಲ, ಇಲ್ಲಿ ಹೇಳೋದೇ 8 ಗಂಟೆ ಆಗುತ್ತೆ. ಸೊ ಲಾಸ್ಟ್ ಟೈಮ್ ಫುಲ್ ಟಯರ್ಡ್ ಆಗಿಬಿಟ್ಟೆ. ಸೊ ಅದಕ್ಕೆ ಆ ಥರ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ನಿದ್ದೆಗೇನೋ ಪ್ರಾಬ್ಲಮ್ ಇಲ್ಲ ನನಗೆ. ಆಲ್ಮೋಸ್ಟು ಒಂದು 10 ಗಂಟೆಗೆ ಬಿಟ್ಟರು ಕೂಡ ಒಂದು 6 ಅವರಲ್ಲಿ ಆರಾಮಾಗಿ ರೀಚ್ ಮಾಡ್ತೀನಿ ಬೆಂಗಳೂರಿಗೆ. ಮನೆಗೆ ಹೋಗಿ ರೆಸ್ಟ್ ತೊಗೊಂಡು ನಾಳೆ ಸಿಗೋಣ. ಬಾಯ್ ಬಾಯ್.